ಇದೆ ಎಂಟ್ರೆನ್ಸ್. ಹ್ಮ್ ಅವ್ನು ಶಂಭು, ಅವ್ನು ನಿಶಂಭು, ದ್ವಾರಪಾಲಕ. ಮಾಲ್ ಒಳಗಡೆ ಈಗ ಅವಾಗ ನೋಡಿದೆ, ಚೆನ್ನಾಗಿದೆಯಲ್ಲ ಅನ್ಕೊಂಡೆ. ನೀರು ಬರುತ್ತೆ ಅಂತ ಗೊತ್ತಿರ್ಲಿಲ್ಲ. ಲೈಟ್ ಹಾಕಿದ್ರಾ? ಅವ್ರಿಗೆ ಹಾಕಿದ್ರ ನೀನ್ ಹಾಕ್ದ? ಅದೇ ಆನ್ ಆಯ್ತು. ಇದೆಲ್ಲ ಬ್ಯಾಗ್ಗಳೇ. ಮೈ ಗಾಡ್. ನಮಸ್ಕಾರ, ಗುಡ್ ಮಾರ್ನಿಂಗ್. ಇವಾಗ ಬೆಳಿಗ್ಗೆ 7 ಗಂಟೆ ಎದ್ದೆ. ಇವಾಗ ತಾನೆ ನೋಡಿದ್ರೆ ಅವರೆಲ್ಲೋ ಇಲ್ಲ, ಎಲ್ಲೋಗಿದಾರೆ ಗೊತ್ತಿಲ್ಲ. ನೋಡೋಣ, ಹೋಗಿ ಮೋಸ್ಟ್ಲಿ ಸ್ವಿಮ್ಮಿಂಗ್ ಪೂಲ್ ಹೋಗಿರ್ಬೇಕು. ಈಗ ನೋಡೋಣ, ಸ್ವಿಮ್ಮಿಂಗ್ ಪೂಲ್ ಹತ್ರ ಅಂತ ನಾವು. ಇದೆ ಸ್ವಿಮ್ಮಿಂಗ್ ಪೂಲ್. ಇಲ್ಲೇ ಇದ್ದಾರೆ ಸ್ವಿಮ್ಮಿಂಗ್ ಮಾಡ್ತಾರೆ. ಶುಭೋದಯ, ನಮಸ್ಕಾರ ಕರ್ನಾಟಕ. ಬ್ಯಾಂಕಾಕಿಂದ ಸ್ವಿಮ್ಮಿಂಗ್ ಮಾಡಿಕೊಂಡು ಬ್ಯಾಂಕಾಕಲ್ಲಿ ಸ್ವಿಮ್ಮಿಂಗ್ ಮಾಡಿಬಿಟ್ಟು, ಇಲ್ಲಿ ಮೊದಲು ಗ್ಲಾಸ್ ಎಲ್ಲ ಇರಲಿಲ್ಲ. 2-3 ತಿಂಗಳ ಮುಂಚೆ ಅರ್ಥಕ್ವೇಕ್ ಆಯಿತು. ಅರ್ಥಕ್ವೇಕ್ ಆದಾಗಿಂದ ಗ್ಲಾಸ್ ಹಾಕ್ಬಿಟ್ಟಿದ್ದಾರೆ. ಅರ್ಥಕ್ವೇಕ್ ಆದಾಗ ಎಲ್ಲ ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲಿಂದನೂ ನೀರು ರೋಡಿಗೆ ಬಿದ್ದುಬಿಟ್ಟಿತ್ತು. ನೆಕ್ಸ್ಟ್ ಟೈಮ್ ಏನಾದರೂ ಹಂಗಾದ್ರೆ ನೀರು ಆಚೆ ಬೀಳಬಾರ್ದು ಅಂತ ಫುಲ್ಲು ಗ್ಲಾಸ್ ಹಾಕಿದ್ದಾರೆ. ಗ್ಲಾಸ್ ಕವರ್ ಮಾಡಿದ್ವಿ. ಕಾಣಿಸ್ತಾ ಇದೆಯಾ? ಇಲ್ಲ ಸ್ವಿಮ್ಮಿಂಗ್ ಪೂಲ್ಗೆ ಅಲ್ಲ. ಯಾರಿಗೇನು ಆಗಿಲ್ಲ ಹಾಕ್ಬೇಕಾದಾಗ. ಬರೀ ಟಾಪ್ ಫ್ಲೋರ್ ಅಲ್ಲಿರೋ ಸ್ವಿಮ್ಮಿಂಗ್ ಪೂಲ್ ಅಲ್ಲಾಡಿ ನೀವು ಸಿಕ್ಕಿದ್ವಿ. ನಿನ್ನೆ ಬೆಳಿಗ್ಗೆ ಇಡ್ಲಿ ಸಿಕ್ಲಿಲ್ಲ, ಟ್ರಾಫಿಕ್ ಜಾಸ್ತಿ ಅಂತ ಹಂಗೆ ಹೊಟ್ಟೋದ್ರಿ. ಇವತ್ತು ಇಡ್ಲಿ ದೋಸೆ ತಿನ್ನೋಣ ಅಂತ ಇಡ್ಲಿ ದೋಸೆ ನಾವು ಮಾತ್ರನೇ ಕರ್ಸ್ಕೊಂಡ್ಬಿಟ್ಟಿದ್ದೀರಿ. ಗ್ರಾಬ್ ಅಂತ ಆ್ಯಪ್ ಇದೆ, ಅದರಲ್ಲಿ ಆರ್ಡರ್ ಮಾಡಿದ್ರೆ ಲಾಬಿಗೆ ತಂದು ಕೊಡ್ತಾರೆ. ಲಾಬಿಗೆ ಹೋಗ್ಬಿಟ್ಟು ಇಸ್ಕೊಂಡು ಬರೋದು. ಏನು ಇಂಗ್ಲೀಷ್ ಬರಬೇಕು ಅಂತೇನಿಲ್ಲ, ತಾಯಿಯವ್ರಿಗೆ ಇಂಗ್ಲೀಷೇ ಬರಲ್ಲ. ಆ್ಯಪಲ್ಲಿ ಆರ್ಡರ್ ಮಾಡಿದ್ರೆ ಸೀದಾ ಲಾಬಿಗೆ ತೊಗೊಂಬರ್ತಾರೆ. ಲಾಬಿ ಹತ್ರ ಹೋಗಿ ಇಸ್ಕೊಂಡು ಬರೋದು, ಆಮೇಲೆ ಇಡ್ಲಿ ತಿನ್ನೋದು. ಇವಾಗ ನಾವು ರೂಮಿಂದ ಪ್ಯಾಕಿಂಗ್ ಮಾಡಿ ಬಂದು ಕಾರ್ ತಗೊಂಡು ಎಲ್ಲಿಗೆ ಹೋಗ್ತಾ ಇದೀವಿ? ಫಸ್ಟ್ ಗ್ರ್ಯಾಂಡ್ ಪ್ಯಾಲೇಸಾ? ಗ್ರ್ಯಾಂಡ್ ಪ್ಯಾಲೇಸ್. ಗ್ರ್ಯಾಂಡ್ ಪ್ಯಾಲೇಸ್ ಹೋಗ್ತಾ ಇದೀವಿ, ಬ್ಯಾಂಕಾಕಲ್ಲಿ. ಗ್ರ್ಯಾಂಡ್ ಪ್ಯಾಲೇಸ್ ರಾಜ ಇರೋ ಜಾಗ. ಆದ್ರೆ ಇವಾಗ ಇದಾರೆ ಎಲ್ಲ ಗೊತ್ತಿಲ್ಲ, ಹೋಗಿ ಕೇಳೋಣ. ಎಲ್ಲಿರ್ತಾರೆ ಮತ್ತೆ ಪ್ಯಾಲೇಸ್ ಅಲ್ಲಿ ಇರ್ತೀರ? ಬೇರೆ ಪ್ಯಾಲೇಸ್ ಇರುತ್ತೆ ಅವ್ರಿಗೆ, ಒಂದೇ ಇರುತ್ತಾ? ಇದೆ ಎಂಟ್ರೆನ್ಸ್. ಅವ್ನು ಶಂಭು, ಅವ್ನು ನಿಶಂಭು, ದ್ವಾರಪಾಲಕ. ಇವ್ರದ್ದು ಒಂಥರ ಡಿಫ್ರೆಂಟ್ ಆಗಿದೆ ಟೆಂಪಲ್. ಕಲ್ಲಲ್ಲೇ ಕಟ್ಟಿರೋದು. ಕಲ್ ಮೇಲೆ ಅವರು ಅಂಟಿಸಿದ್ದಾರೆ, ತೋರಿಸ್ತೀನಿ. ಇದು ಕಲ್ಲದ ಪಿಲ್ಲರು, ಅದ್ರ ಮೇಲೆ ಅಂಟಿಸಿರೋದು. ಇದು ಈ ವೆಟ್ರಿಫೈಡ್ ಟೈಲ್ಸ್ ಎಲ್ಲ ಬರೋಕ್ಕೆ ಮುಂಚೆ ಟೈಲ್ಸ್ ಇರ್ತಾ ಇತ್ತಲ್ಲ, ಆ ಟೈಲ್ಸು. ಆಮೇಲೆ ಇದೆಲ್ಲ ಗೋಲ್ಡ್ ಪೇಂಟು, ಕನ್ನಡಿ ಮಿರರ್, ಅದರಿಂದ ಇದಿಷ್ಟು ಚೆನ್ನಾಗಿ ಕಾಣ್ತಿದೆ. ಬಟ್ ಒಂದೊಂದು ಅಂಟಿಸಿರೋದು, ಒಂದೊಂದು ಅಂಟಿಸಿರೋದು ತೋರಿಸ್ತೀನಿ ನೋಡಿ. ಬಟ್ ಅಂಟಿಸಿರೋದು ಬರೀ ಒಂದು ಪಿಲ್ಲರ್ ಅಲ್ಲ, ಇಡೀ ಟೆಂಪಲ್. ಇದು ಮನುಷ್ಯ ಕಾಲು ನೋಡಿದ್ರೆ ಗೊತ್ತಾಗುತ್ತೆ, ಮನುಷ್ಯರ ಕಾಲೇ ಇದೆ. ಅದೇ ಇದು ತಲೆ ಮನುಷ್ಯನ್ದೇನೆ, ಕಾಲ್ ಮಾತ್ರ ಬರ್ಡ್ದು. ಕಿನಾರ್ನ್ ಅಂತ
ಯಾರೋ ಫೋಟೋ ಇಡ್ಸ್ಕೊಂತಾರೆ ಈ ಕಡೆ ಬಾ. ಇದು ಅಷ್ಟೇನೆ, ಕಾಲ್ ಗ್ರೀನ್ ಕಲರ್ ಒಂದು ಪೇಂಟಿಂಗ್ ಮಾಡಿರೋದು, ಮುಖ ಪೇಂಟಿಂಗ್ ಮಾಡಿರೋದು, ಮಿಕ್ಕಿದೆಲ್ಲ ಅದು ಗ್ಲಾಸ್, ಚಿಕ್ಕ 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 ಗ್ಲಾಸು, ಒಂದೊಂದೇ ಅಂಟಿಸಿರೋದು. ಏನು ಅವಾಗೆಲ್ಲ ಹಂಗೆ ಇರ್ತಾ ಇದ್ರ ಡ್ರೆಸ್ಸಸ್? ರಸ್ಕಲ್ ಗೊತ್ತಿಲ್ಲ, ಬಟ್ ಅದು ಎಷ್ಟು ಚಿಕ್ಕ 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 ಗ್ಲಾಸ್ ನ ಅಂಟಿಸೋದು ತುಂಬಾ ಕಷ್ಟ. ಇವರೆಲ್ಲ ದೇವ್ರ ರಾಕ್ಷಸರ ಇಲ್ಲ ಕೋರೆ ಅಲ್ಲು? ಆನೆಗಳನ್ನ ಕೆತ್ತಿರೋದ ಇದು? ಕಲ್ಲಲ್ಲಿ ಮಾಡಿರೋದು ಅನ್ಸುತ್ತೆ. ಟಚ್ ಮೇಲೆ ಗಣೇಶ ಇದ್ದಾನೆ ಅನ್ಕೊಂಡ್ರೆ ಗಣೇಶ ಐಷ. ಇದು ನೋಡಿ, ಒಂದೊಂದೇ ಅಂಟಿಸಿರೋದು. ಒಳಗಡೆ ಇರೋದು ಸಿಮೆಂಟ್ ಅನ್ಸುತ್ತೆ. ಸಿಮೆಂಟ್ ಗ್ಲೋ ಏನೋ ಒಂದ್ ಹಾಕಿರ್ತಾರೆ, ಬಟ್ ಎಷ್ಟು ಅಂಟಿಸಿದಾರೆ ನೋಡು, ಎಷ್ಟು ಅಂಟಿಸಿದಾರೆ. ಫುಲ್ಲು ಕಷ್ಟ ಇದು ಮಾಡಿದಾರಲ್ಲ. ಕಲ್ಗಳೇ ಕೆತ್ತಾ ಇದ್ದಿದ್ದು, ಓಕೆನಾ? ಕಲ್ ಕೆತ್ತಿದ್ಮೇಲೆ ಅದ್ರ ಮೇಲೆ ಪ್ಲಾಸ್ಟರ್ ಮಾಡ್ಬಿಡೋರು ವೈಟು. ಅದಾದ್ಮೇಲೆ ಇನ್ನೊಂದು ರಾಜ ಬಂದ್ಬಿಟ್ಟು ಅದ್ರ ಮೇಲೆ ಈ ತರ ವರ್ಕ್ ಮಾಡಿಸ್ಬಿಡ್ತಾನೆ. ಇವಾಗ ಅಲ್ಲಿ ಮಾಡಿರೋ ವರ್ಕ್ ನ ಪೂರ್ತಿ ಕೆಳಗಡೆವರೆಗೂ ಮಾಡಿಸ್ಬಿಟ್ರೆ ಕಲ್ಲಿದು ಅಂತ ಗೊತ್ತಾಗೋದೇ ಇಲ್ಲ. ಗೊತ್ತಾಗಲ್ಲ. ಇದೇನ್ ಗೊತ್ತಾ, ಅಂಗೋರ್ ವತ್ ಅಂತ ಕಾಂಬೋಡಿಯಲ್ಲಿದೆ, ಬಿಗ್ಗೆಸ್ಟ್ ಹಿಂದೂ ಟೆಂಪಲ್ ಇನ್ ದ ವರ್ಲ್ಡ್. ಅದರದ್ದು ಚಿಕ್ಕ ಮಾಡೆಲ್ ನೋಡಿ, ಅಂಗೋರ್ ವತ್ ಕಾಂಬೋಡಿಯಲ್ಲಿದೆ. ಸೂರ್ಯನ ದೇವಸ್ಥಾನ ಅದಾನೆ, ಅದು ವಿಷ್ಣುವಿನ ದೇವಸ್ಥಾನ. ಯಾವ್ದು? ಅಂಗೋರ್ ವತ್ ಗೊತ್ತಿಲ್ಲ. ವಿಷ್ಣುವಿನ ದೇವಸ್ಥಾನ ಅನ್ಸುತ್ತೆ. ಅದರದ್ದು ಚಿಕ್ಕ ಮಾಡೆಲ್ ಮಾಡಿಟ್ಟಿದ್ದಾರೆ ನೋಡಿ. ಇದು ಆಗಿನ ಕಾಲದ ಮಡಕೆನದು ಮೆಟಲ್, ನೀರ್ ಹಾಕೋದು, ಮೆಟಲ್ದೇನೋ ನೀರ್ ಹಾಕೋದು. ಅದ್ರಲ್ಲಿ ಇಲ್ಲಿಂದ ನೀರ್ ಬರುತ್ತೆ, ಡ್ರ್ಯಾಗನ್ ಮುಖದಲ್ಲಿ ನೀರ್ ಬರುತ್ತೆ. ಇದೆಲ್ಲ ರಾಜರು ತಿಳ್ಕೊಂಡ್ ಕೊಡಿಯೋದು. ಇದು ರಾಜ ಆಡಳಿತ ಮಾಡ್ತಾ ಇದ್ದಿದ್ದ, ಆಜ್ಞೆಗಳು ಕಳಿಸ್ತಾ ಇದ್ದಿದ್ದ. ಏನ್ ಮಾಡ್ತಾ ಇದ್ದಿದ್ದು? ಥ್ರೋನ್ ಹಾಲ್ ಅಂತ ಇದೆ, ಅಲ್ಲಿ ಕೂತ್ಕೊಂಡು ಮಾಡ್ತಿದ್ದ ಅನ್ಸುತ್ತೆ, ಏನೇ ಮೀಟಿಂಗ್, ಒಂದು ಆಜ್ಞೆನ ಪಾಲಿಸಿ ಅಂತ. ಇದ್ರ ಒಳಗಡೆ ಎಲ್ಲ ಹೋಗ್ ಬಿಡಲ್ಲ. ಅಮರೀಂದ್ರ ವಿನಿಜಯ ಹಾಲ್, ಥ್ರೋನ್ ಹಾಲ್. ಇಲ್ಲೆಲ್ಲ ಬರೀ ರಾಜ ಮನೆತವ್ರನ್ನ ಮಾತ್ರ ಒಳಗಡೆ ಹೋಗ್ಬಿಡೋದು, ನಮ್ಮನ್ನೆಲ್ಲ ಬಿಡಲ್ಲ. ರಾಜ 1 ಇಂದ ರಾಜ 10 ವರೆಗೂ ಎಲ್ಲ ಇಲ್ಲ ಅಂತೆ, ಆಡಳಿಕೆ ಮಾಡಿದಿಲ್ಲ. ಇದು ರಾಜಂದು ಪ್ಯಾಲೇಸ್, ಅರಮನೆ. ಅಲ್ಲಿ ಆಜ್ಞೆ ಮಾಡೋದು, ಇಲ್ಲಿ ಬಂದು ಮಾಲ್ಕೊಳ್ಳೋದು. ಸಖತ್ ದೊಡ್ಡದಾಗಿಲ್ಲ. ಒಂದೊಂದ್ಸಲ ಬರ್ತಾನಂತ ರಾಜ ಇಲ್ಲಿಗೆ. ಬಟ್ ಎಲ್ಲ ಟೈಮು ಇಲ್ಲೇ ಇರಲ್ಲ. ಟೂರಿಸ್ಟ್ ಪ್ಲೇಸ್ ಅಲ್ಲ, ಜನ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಅಂತ ಇಲ್ಲಿರಲ್ಲ. ಇಲ್ಲೆಲ್ಲ ಲೈಬ್ರರಿನೂ ಇತ್ತು ರಾಜಂದು. ಇರ್ಬೋದು ಎದುರುಗಡೆ ಇರೋದು. ಬರ್ದಿರುತ್ತೆ ನೋಡೋಣ. ಸಕ್ಕತ್ತಾಗಿಲ್ಲ? ಅರಮನೆ ತರನೇ ಇದೆ.
ಡ್ರೆಸ್ ಎಲ್ಲ ಹಾಕೊಂಡು ಬರಲ್ಲ ಸುಮಾರು ಜನ. ಹಾಕೊಂಡು ಬಂದಿದ್ದಕ್ಕೆ ಡಿಫ್ರೆನ್ಸ್ ಏನಂದರೆ ಸೆಕ್ಯೂರಿಟಿ ಚೆಕ್ಕಲ್ಲಿ VIP ಟ್ರೀಟ್ಮೆಂಟು, ಯಾರೋ ಬಂದವ್ರೆ ಅಂತ. ಎಲ್ಲರಿಗಿಂತ ಡಿಫ್ರೆಂಟ್ ಆಗಿರ್ತೀರಲ್ಲ, ನಾವು ಅನ್ಕೊಂತೀರಿ ಒಂದು, ಅಲ್ಲಾಗೋದೇ ಇನ್ನೊಂದು. ಬಟ್ ಮರ್ಯಾದೆ ಕೊಡ್ತಾರೆ ಎಲ್ಲರೂ. ಪ್ಯಾಲೇಸ್ ಮನುಷ್ಯ ಟಿ ಶರ್ಟ್ ಬಂದ್ಬಿಟ್ಟೆ ಅಂತ ಸಕ್ಕತ್ ಬಿಸ್ಲು, ಸಕ್ಕತ್ ಅಬೆ. ಶರ್ಟ್ ಪೂರ್ತಿ ಒದ್ದೆ ಆಗೋಯ್ತು. ಗೀತಾ ತಣ್ಣಗಿರೋ ಪ್ಲೇಸ್ ಕರ್ಕೊಂಡು ಹೋಗುವಂದು. ತಣ್ಣಗೇನಿರುತ್ತೆ ಮಾಲ್, ಇದು ಐಕಾನ್ ಸಿಎಂ ಮಾಲ್ಗೆ ಬಂದ್ಬಿಟ್ರಿ. ತಣ್ಣಗಿರೋ ಪ್ಲೇಸು ತಣ್ಣಗಿದೆ ಅಪ್ಪ. ಇಲ್ಲಿ ಎನರ್ಜಿ ಫುಲ್ ಡ್ರೈ ಆಗಲ್ಲ, ಟ್ರೈನ್ ಆಗಲ್ಲ. ಅಲ್ಲಿ ಬಿಸಿಲಲ್ಲಿ ನಡೆದು ಫುಲ್ಲು ಸುಸ್ತಾಗೋಗಿತ್ತು. ಟಾಯ್ಸ್ ಸೆಕ್ಷನ್ಗೆ ಹೋಗ್ಬೇಕಾ? ಬೇಡ. 1 ಗಂಟೆ ಮಧ್ಯಾಹ್ನ, ಫುಲ್ ಬಿಸಿಲು. ನನ್ನ ಶರ್ಟ್ ಅಂತೂ ಫುಲ್ ಎಂದೋಯ್ತು. ಚೇಂಜ್ ಮಾಡಿಕೊಂಡು ಇವಾಗ ಊಟ ಮಾಡೋಣ ಅಂತ ಮಾಲ್ಗೆ ಬಂದಿದ್ದೀರಿ. ನಮ್ಮ ಮಾಲ್ಗಳಲ್ಲಿ ಟಾಪ್ ಫ್ಲೋರಲ್ಲಿ ಫುಡ್ ಕೋರ್ಟ್ ಇರುತ್ತೆ. ಇಲ್ಲಿ ಯಾವ ಫ್ಲೋರಲ್ಲಿ ಇದೆಯೋ ಗೊತ್ತಿಲ್ಲ. 4th ಫ್ಲೋರ್. ಫೋರ್ತ್ ಫ್ಲೋರಲ್ಲಿ ಫುಡ್ ಇದೆಯಾ? ನಾವಿರೋದೇ 4th ಫ್ಲೋರಲ್ಲಿ. ಅಲ್ಲೇನೋ ಇದೆ ಡೈನಿಂಗ್ ಗೈಡ್. ಮೆಕ್ಡೊನಾಲ್ಡ್ಸ್ ನಾವ್ ಇಲ್ಲಿದ್ದೀರಿ. ಹಾ, ಡೈನಿಂಗ್. ಸರ್ಚ್ ಆಪ್ಷನ್ ನೋಡೋಣ. No result. ಮೆಗ್ಡಿ ಇಲ್ಲ ಇಲ್ಲಿ. ಇಲ್ಲ ಇಲ್ಲಿ. ಇಂಡಿಯನ್ ರೆಸ್ಟೋರೆಂಟ್ ಇದೆ, ಅದು ಮಸಾಲಾ ಆರ್ಟ್. 6F ಗೋಣ ಬಾ. ಇದು 5th ಫ್ಲೋರ್. ಮೇಲೆ ಹೋದ್ರೆ ಮಾಲ್ ನೋಡ ಸಕ್ಕದಾಗಿದೆ. ಇದು ಫುಡ್ ಕೋರ್ಟಾ? ಇವಾಗ ನಾವ್ ಅಲ್ಲಿ ಇಂಡಿಯನ್ ಮಸಾಲಾನ ಏನಿದ್ದು ಇಂಡಿಯನ್ ರೆಸ್ಟೋರೆಂಟ್ ಇತ್ತು, ಮಸಾಲಾ ಆರ್ಟ್ ಅದನ್ಸುತ್ತೆ ಅಲ್ಲಿದೆ. ಇಲ್ಲಿ ಹೋಗ್ಬಿಟ್ಟು ಹಂಗ್ ಬರೋಣ. ಬೇರೆ ಏನೋ ಚೆನ್ನಾಗಿದ್ರೆ ಟ್ರೈ ಮಾಡೋಣ. ಸಕ್ಕದಾಗಿದ್ಲ. ಇದೇನೋ ಈ ಆರ್ಟ್ ಎಲ್ಲ ಸಕ್ಕದಾಗಿ ಮಾಡಿದ್ದಾರೆ. ಚಿಕನ್ ಅಂತೆ. ನೀನ್ ಊಟದ ನೋಡ್ತಾ ಇದೀಯಾ? ನಾನು ಇವ್ರು ಮಾಡಿರೋ ಆರ್ಟ್ ನೋಡ್ತಾ ಇದೀನಿ. ಡ್ರ್ಯಾಗನ್ ಬಾಲ್ ಹೀರೋ ರೈಸಸ್ ಏಷ್ಯಾ ಟೂರ್ ಥೈಲ್ಯಾಂಡ್. ಡ್ರ್ಯಾಗನ್ ಬಾಲ್ಸ್ ಇದೆ ನೋಡು. ಏನು ಗೊತ್ತಿಲ್ಲ, ನೋಡೋಣ ಬಾ. ಸಿವೆನಿಯರ್ ತಗೋಣ. ಡ್ರ್ಯಾಗನ್ ಬಾಲ್ಸ್ ಇದೆ ಏನಾದ್ರು ನೋಡ್. ನಾನ್ ಚಿಕ್ಕ ವಯಸ್ಸಿಂದ ಡ್ರ್ಯಾಗನ್ ಬಾಲ್ ಜಿ ಫ್ಯಾನ್. ಶನ್ರಾನ್ ಇದನ್ನ ನೋಡಲ್ಲಿ. ಅಲ್ಲೇ ಅನ್ಸುತ್ತೆ. ಗೋಕು ಸೂಪರ್ ಸೇಲ್ ನೋಡಿ. ಇದು ನೋಸ್ಟಿ ಅಂತ ಅವ್ರದ್ದು ಲೋಗೋನು ಮುಗಿ ಹಾಕ್ತಾರೆ. ನಮ್ ಸಬ್ ಮಸಾಲಾ ಆರ್ಟ್. ಇನ್ನೇನು ಊಟ ಮಾಡಕ್ ಹೋಗೋಣ ಅನ್ಕೊಂಡ್ರಿ ಅಷ್ಟರಲ್ಲಿ ಇಲ್ಲಿ ಶೋ ಇದೆ ಅಂತೆ. ಶೋ ಸ್ಟಾರ್ಟ್ ಆಯ್ತು. ಮ್ಯಾಜಿಕ್ ವಾಟರ್ ಫಾಲ್ ಶೋ. ಮ್ಯಾಜಿಕ್ ವಾಟರ್ ಫಾಲ್ ಶೋ. ಮ್ಯಾಜಿಕ್ ವಾಟರ್ ಫಾಲ್ ಅಂತೆ. ಮಾಲ್ ಒಳಗಡೆ ಇದು ಅವಾಗೇ ನೋಡ್ದೆ, ಅಷ್ಟು ಚೆನ್ನಾಗಿದೆಯಲ್ಲ ಅನ್ಕೊಂಡೆ. ನೀರ್ ಬರುತ್ತೆ ಅಂತ ಗೊತ್ತಿರ್ಲಿಲ್ಲ. ನಾವು ಇಂಡಿಯನ್ ರೆಸ್ಟೋರೆಂಟ್ ಹೋಗ್ಲಿಲ್ಲ, ಅಲ್ಲಿಂದ ಈ ವಾಟರ್ ಫಾಲ್ ವ್ಯೂ ಕಾಣಿಸಲ್ಲ ಅಂತ ಅದ್ರ ಎದುರುಗಡೆ ಇರೋ ಜಾಪನೀಸ್ ರೆಸ್ಟೋರೆಂಟ್ ಬಂದಿದ್ದೀರಿ.
ಜಾಪನೀಸು ನನಗೆ ಇಷ್ಟ. ಗೀತಾ ಏನೋ ರಾಮನ್ ಆರ್ಡರ್ ಮಾಡೋಳೆ, ನೋಡೋಣ ಹೆಂಗಿದೆ ಅಂತ. ಬರ್ಲಿ ಊಟ. ನಮ್ ಊಟ ಬಂದಿದೆ. ಇದೇನಿದು? ಇದು ವೆಜಿಟೇಬಲ್ ರಾಮೆನ್. ವೆಜಿಟೇಬಲ್ ರಾಮೆನ್. ನಾನು ಫ್ರೆಂಚ್ ಫ್ರೈಸ್ ಆರ್ಡರ್ ಮಾಡಿದ್ದೆ. ಇನ್ನೊಂದೇನೋ ಆರ್ಡರ್ ಮಾಡಿದ್ದಲ್ಲ? ಕ್ರಿಸ್ಪಿ ಕಾರ್ನ್. ಕ್ರಿಸ್ಪಿ ಕಾರ್ನ್. ಹೆಂಗಿದೆ? ಚೆನ್ನಾಗಿದೆಯಾ? ಚೆನ್ನಾಗಿದೆ. ನಮಗೆ ಮೋಸ ಮಾಡ್ಬಿಟ್ರು ಯಾರು? ಮಾಲ್ ಅವರು. ಶೋ 2 ಗಂಟೆಗೆ ಇರ್ತದೆ ತಾನೆ? ಅವ್ರಲ್ಲಿ ಹಾಕಿರೋದು 12:30 to 2 ಅಂತ. ಸೊ ಅವ್ರು ಯಾವಾಗ ಬೇಕಾದ್ರೂ ಹಾಕ್ಬೋದು ಅನ್ಸುತ್ತೆ. ಮತ್ತೆ 2 ಗಂಟೆಗೆ ಹಾಕ್ಬೇಕಾಯ್ತು ತಾನೆ? ನಾನು 2 ಗಂಟೆಗೆ ಹಾಕ್ತಾರೆ ಕಾದು ಊಟನೂ ಖಾಲಿ ಆಗ್ತದೆ ಅಂತ. ಬಟ್ ಏನಂದ್ರೆ ಜಾಪನೀಸ್ ಫುಡ್ ಸೂಪರ್ ಆಗಿದೆ. ಹೆಂಗಿದೆ? ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಶೋ ನೋಡಕ್ಕಂತ ಜಾಪನೀಸ್ ಕುತ್ಕೊಂಡು ಶೋ ಬಂದಿಲ್ಲ, ಫುಡ್ ಅಂತೂ ಚೆನ್ನಾಗಿದೆ. ಇಲ್ಲಿಂದ ವ್ಯೂ ಚೆನ್ನಾಗಿದೆ. ಸೂಪರ್ ಆಗಿದೆ. ಅಲ್ಲಿ ಡ್ರ್ಯಾಗನ್ ಬಲ್ಜಿ ನೋಡಿದ್ದು ಹೌದು, ನಾನು ಹೇಳಿಲ್ಲಲ್ಲ. ಡ್ರ್ಯಾಗನ್ ಬಲ್ಜಿ ನೋಡ್ಕೊಂಡು ಡೈರಿ ತಗೊಂಡೆ. ಟಾಯ್ಸ್ ಎಲ್ಲ ತಗೊಳ್ಳೋ ವಯಸ್ಸಿಲ್ಲ ನಂದು. ಡೈರಿ ತಗೊಂಡಿದ್ದೀನಿ ಬರೆಯೋದಕ್ಕೆ, ಜ್ಞಾಪಕವಾಗಿರುತ್ತೆ. ನಾವ್ ಯಾವ್ದೋ ಮಾರ್ಕೆಟ್ ಬಂದಿರಿ ಅನ್ಕೊಂಡಿದೀರಾ? ಅದೇ ಸೇಮ್ ಐಕಾನ್ಸಿಯಂ ಮಾಲ್ ಅಲ್ಲೇ ಇದೇ ಲ್ಯಾಂಟರ್ ಫೆಸ್ಟಿವಲ್. ಲ್ಯಾಂಟನ್ ಫೆಸ್ಟಿವಲ್ ಅಂತ ಆಗಸ್ಟ್ 15th ವರೆಗೂ ಇರುತ್ತೆ. ಡ್ರೈ ಜಾಕ್ ಫ್ರೂಟ್ ಡ್ರೈ ಮಾಡಿ ಇಟ್ಬಿಟ್ಟಿದಾರ. ನಮ್ಮಲ್ಲೇ ಸಿಗುತ್ತಲ್ಲ ಇದು ಆ ತರನಾ? ಆ ತರ ಜಾಕ್ ಫ್ರೂಟ್ ಸಿಗುತ್ತಾ? ಕಡ್ಡಿ ಚಿಪ್ಸ್ ಇರುತ್ತೆ. ಉದ್ದುದಾನು ಮಾಡ್ತಾರೆ. ಅಥವಾ ಜಾಕ್ ಫ್ರೂಟ್ ಒಂದು ಡ್ಯೂರೇನೋ ಗೊತ್ತಿಲ್ಲ. ಪಾಪ ಜನ ಫುಲ್ ಜನ. ಬಿಡಬೇಕಾ? ಅದ್ ಗಿಡ ಇದೇನಿದು? ಕ್ರಿಸ್ಪಿ ಬಟರ್ ಡಿಸೈನ್. ಆ ಕಡೆ ಒಂದು ಡ್ರ್ಯಾಗನ್, ಈ ಕಡೆ ಒಂದು ಡ್ರ್ಯಾಗನ್. ಇದು ಮಾರ್ಕೆಟ್. ಲೂಯಿ ವಿಟಾನ್ ಬ್ಯಾಗ್ ಎಕ್ಸಿಬಿಷನ್ ಹೋಗೋಣ. ಎಕ್ಸಿಬಿಷನ್ ಹಾ, ಹಿಂದಗಡೆ ಮಾರ್ಕೆಟ್ ನೋಡಿ ಎಷ್ಟು ಚೆನ್ನಾಗಿದೆ. ಫೆಸ್ಟಿವಲ್, ಲ್ಯಾಂಟನ್ ಫೆಸ್ಟಿವಲ್ ಅಂತ. Turn left, then your destination will be on the left. ಯಾರ? ಲೂಯಿ ವಿಟಾನ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಅಂತ. ಏನಿದೆ ಇಲ್ಲಿ? ಬ್ಯಾಗ್ಸ್, ಲೂಯಿ ವಿಟಾನ್ ಬ್ಯಾಗ್ಸ್. ಬ್ಯಾಗ್ಸ್ ನೋಡಕ್ಕೆ ಬ್ಯಾಂಕಾಕ್ ಬರ್ಬೇಕಾ? ಒಂದು ಅಬ್ಸರ್ವ್ ಮಾಡಿದ್ಯಾ? ಏನು? ನಾವೆಲ್ಲೇ ಹೋದ್ರು ಇದಕ್ಕೆ ಹೋಗಿದ್ವಿ, ಸ್ಕೈ ವಾಕ್. ಅಲ್ಲೂ ಫುಲ್ಲು ಮಿರರ್ಸು, ಡಿಸ್ಪ್ಲೇ ಎಲ್ಲ ಈ ಥರ ಡಿಸ್ಪ್ಲೇ. ಸ್ಪೇಸ್ ಅಂಡ್ ಟೈಮ್ಗೆ ಹೋದ್ರು ಇದೇನೆ. ಚೆನ್ನಾಗಿದೆ. ಬ್ಯಾಗ್ಸ್ ಎಲ್ಲ ಫಸ್ಟ್ ಇವ್ರು ಮಾಡ್ತಾ ಇದ್ದಿದ್ದು ಟ್ರಂಕ್ ಏನಂತಾರ, ಪೆಟ್ಟಿಗೆ. ನಮ್ಮ ತಾತ ಹತ್ರ ಇತ್ತು ಈ ತರ. ಹೌದು, ಇದು ವುಡ್ ಜೀವದು. ಇದು ಬೆಡ್ ಟ್ರಂಕ್. ಇದು ಬೆಡ್ ಟ್ರಂಕ್, ಬೆಡ್ ಕೆಳಗಡೆ. ಓಹೋ, ಇದ್ರ ಒಳಗಡೆನೆ ಇದನ್ನ ಫೋಲ್ಡ್ ಮಾಡಿ ಇಟ್ಬಿಡ್ಬೋದು. ಎಲ್ ಬೇಕೋ ಅಲ್ಲಿ ಓಪನ್ ಮಾಡಿ ಮಲ್ಕ. ಕರೆಕ್ಟಾ? ಕಟ್ಲರಿ ಇಡಕ್ಕೆ ಟ್ರಂಕ್ ಅಂತೆ. ನೆವರ್ ಫುಲ್ ನೈಟ್ ಬ್ಯಾಗ್ ಅಂತೆ. ಏನದು? ಅದೇನೋ ದೊಡ್ಡ ಟ್ರಂಕ್ ಒಳಗಡೆ ಚಿಕ್ಕ ಚಿಕ್ಕ ಟ್ರಂಕ್. ಶೂ ಇಡಕ ಗೊತ್ತಿಲ್ಲ. ಇದ್ ನೋಡು, ಕ್ಯೂಟ್ ಆಗಿದೆ. ಲಾರಿ ಸಕತ್ತಾಗಿದೆ ಅಲ್ಲ? ಸಾಫ್ಟ್ ಟ್ರಕ್ ಬ್ಯಾಗ್. ಇದೆಲ್ಲ ಮಾರಲ್ಲ ಅವರು? ಇದೆಲ್ಲ ಹಳೇದು, ಆಂಟಿಕ್ ಪೀಸ್. ಬಂದಿದ್ಯಾ? ನೋಡ್ತಾ ಇರ್ಬೇಕು, ಹೋಯ್ತಾ ಇರ್ಬೇಕು. ಬ್ಯಾಗಿಗೆ ಬೇಕು ಅಂದ್ರೆ ನೀನ್ ದುಡ್ಡಲ್ಲಿ ನೀನ್ ತಗೋ. ನಮ್ ಚೆಸ್ ತರಾನೆ. ಇಲ್ಲ, ಕ್ಯಾರಮ್ ಬೋರ್ಡಾ? ಚೆಸ್ ಕ್ಯಾರಮ್ ಬೋರ್ಡಾ ಗೊತ್ತಾಗಿಲ್ಲ. ಗೊತ್ತಿಲ್ಲ. ಡೈಸ್ ಎಲ್ಲ ಇದೆ. ಚೆಸ್ ಎಲ್ಲ ಕ್ಯಾರಮ್ ಬೋರ್ಡು ಅಲ್ಲ, ಏನೋ ಬೇರೆ ಗೇಮ್. ನೋಡಿ ಲೇಟೆಸ್ಟ್ ಬ್ಯಾಗ್ ಗ್ಯಾಮನ್ ಕೇಸ್ ಇನ್ ಮೋನೋಗ್ರಾಮ್ ಕ್ಯಾನ್ವಾಸ್. ಏನೋ ಅದೆಲ್ಲ ನಮ್ಗೆ ಗೊತ್ತಿಲ್ಲ. ಇದು ಇವಾಗಿರೋ ಫ್ಯಾಷನ್. ಅದೆಲ್ಲ ಬಿಟ್ಟು ಈ ತರ ಬ್ಯಾಗ್ಲಿಗೆ ಬಂದ್ಬಿಟ್ರು. ಇದೇ ಅವ್ರದ್ದು ಇವಾಗ ಕಸ್ಬು. ಇಲ್ಲೂ ಇದೆ ನೋಡಿ. ಕರೆಕ್ಟಾ? ಇವಾಗ ಅದೆಲ್ಲ ಮಾಡ್ತಾರಾ? ಇಲ್ಲ ಇಲ್ಲ, ಅದೆಲ್ಲ ಇಲ್ಲ ಈಗ. ನೋಡಪ್ಪ, ಬ್ಯಾಗು, ಬಬಲ್ ಬ್ಯಾಗು. ಶೋ ಕೇಸ್ ಅದು ಅವರೇ ಮಾಡ್ತಾರಾ? ಇಲ್ಲ, ಬ್ಯಾಗ್ ಮಾತ್ರ. ಮಿಕ್ಕಿದೆಲ್ಲ
ಆಡಂಬರ. ಗೋಲ್ಡನ್ ಇಲ್ಲೊಂದು ಬ್ಯಾಗ್ bubble. ಅದು ಏನ್ ಬ್ಯಾಗ್ ಅದು ಗೋಲ್ಡ್ ಅಲ್ಲಿ. ಯಾವುದು ಇದಾ? ಹಾ ಓ ಸ್ಲೋ. ಹೇಳ್ಬಿಟ್ಟಿದ್ದೆ ಆಲ್ಮೋಸ್ಟ್. ಈ ತರ ಬ್ಯಾಗಲ್ಲಿ ನಮ್ಗೆ ರೀ ಫುಲ್ಲು ಕೃಪೆ ಬಂದ್ಬಿಡುತ್ತಲ್ಲ, ಬಟ್ಟೆ ಗಿಟ್ಟೆ ಎಲ್ಲ. ಹಾ ಅಷ್ಟು ದೊಡ್ಡದಿದೆ ಬ್ಯಾಗು ನೋಡಿ, ಅಷ್ಟು ದೊಡ್ಡದಿದೆ. ಕಾಣಿಸಲ್ಲ ಬಟ್ ಸಖತ್ ದೊಡ್ಡದಿದೆ. ಇದು ಚಿಕ್ಕದು ಇದರಲ್ಲಿ ಪರ್ಸ್ ಇಡ್ಬೋದು ಅಷ್ಟೇ. ಫೋನ್ ಇಡ್ಬೋದು. ಫೋನ್ ಇಡ್ಬೋದು. ರೂಮ್ ಮಾತ್ರ ಸಖತ್ತಾಗಿದೆ ನೋಡಿ. ಲೈಟ್ ಹಾಕಿದ್ರಾ? ಅವ್ರಿಗೆ ಹಾಕಿದ್ರ ನೀನ್ ಹಾಕ್ದ? ಏ ಅದೇ ಆನ್ ಆಯ್ತು. ಇದೆಲ್ಲ ಬ್ಯಾಗ್ಗಳೇ. ಮೈ ಗಾಡ್. ಆಟೋಮೆಟಿಕ್ ಲೈಟ್ ಆನ್ ಆಗ್ತಿದೆ, ಆಫ್ ಆಗ್ತಿದ್ಯಾ? ಅದಕ್ಕೆ ಲೈಟ್ ಬೀಳ್ಬೇಕಂದ್ರೆ ಲೈಟ್ ಆನ್ ಆಗುತ್ತೆ. ಸೆಂಟರ್ ಅಲ್ಲಿ ಸ್ಪೀಡ್ ಬ್ಯಾಗ್ ಇನ್ ಮೊನೋಗ್ರಾಮ್ ಟೌನ್ ಕ್ಯಾನ್ವಸ್ ಬ್ಯಾಗ್. ಅಷ್ಟೊಂದೆಲ್ಲ ಹೇಳ್ಬೇಕಾ? ಬ್ಯಾಗ್ ಅಷ್ಟೇ. ಸುಮ್ಮನೆ ಬ್ಯಾಗ್ ಅನ್ಬಿಟ್ರೆ ಏನ್ ಮಜಾ ಇರುತ್ತೆ. ಬ್ಯಾಗ್ಗೆ ಬ್ಯಾಗ್ ಅಂದಿರ ಏನಂತಾರೆ? ನೀನು ಟ್ಯಾಪ್ ಮಾಡ್ಬೋದಂತೆ ಮಾಡು. ನಮ್ಗೇನು ಬೇಡಮ್ಮ. ಆಮೇಲೆ ದುಡ್ಡು ಅಂದ್ರೆ ನೋ ದಿನಾ ಏನೋ ನಾವು ಬರ್ದ್ಕೊಡ್ಬೇಕೇನೋ. ಐ ಡೋಂಟ್ ನೋ ಏನಂತ. ಅದು ಪೋಸ್ಟ್ ಕಾರ್ಡ್ಸು. ಓಕೆ ನೀನು ಟ್ಯಾಪ್ ಮಾಡಿ, ನಿಂಗೇನು ಸಿಗುತ್ತೆ ನೋಡು. ಹೌದಾ? ಅಲ್ಲೇ ಮಾಡು. ಸ್ಟಾರ್ಟ್. ಓ ಇಲ್ಲಿ ಕೆಳಗಡೆ ಇದೆಯಲ್ಲ, ಅದೆಲ್ಲ ಪೋಸ್ಟ್ ಕಾರ್ಡ್ಸು. ಚೆನ್ನಾಗಿ ಮಾಡಿದ್ದಾರೆ, ಒಂಥರ ಡಿಫ್ರೆಂಟ್ ಆಗಿದೆ ರೂಮ್. ಬಿತ್ತು ನೋಡು. ಓಕೆ. ಸೇಮ್ ಸೇಮ್. ಓಕೆ ಪೋಸ್ಟ್ ಕಾರ್ಡು ಫ್ರೆಂಡ್ಸು ಫ್ಯಾಮಿಲಿ ಕೊಡೋಕ್ಕೆ. ಥ್ಯಾಂಕ್ ಯು. ಅಷ್ಟೇ, ಎಕ್ಸ್ಪೀರಿಯನ್ಸ್ ಸೆಂಟರ್ ಆಗೋಯ್ತು. ಶಾಪಿಂಗ್ ಇಲ್ಲ, ಏನೂ ಇಲ್ಲ. ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಮೇಲೆ ಇದೆ ಲೂಯಿ ವಿಟಾನ್ದು, ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಬೋದು. ಫಸ್ಟ್ ಫ್ಲೋರ್ ಅಲ್ಲಿ ಹೋದ್ರೆ ಎಳಿತಾರೆ. ಲೂಯಿ ವಿಟಾನ್ ಒಂದ್ ಬ್ಯಾಗ್ ಆದ್ರೂ ಇಟ್ಟಿದ್ಯಾ ಗೀತಾ? ಲೂಯಿ ವಿಟಾನ್ ಒಂದ್ ಬ್ಯಾಗ್ ಆದ್ರೂ ಇಟ್ಟಿದ್ಯಾ? ಇಲ್ಲ ಹಾ? ಇಲ್ಲ ಇಲ್ಲ. ಯಾಕೆ? ಯಾಕೆ ಅಂದ್ರೆ ಮತ್ ಲೂಯಿ ವಿಟಾನ್ ಕರ್ಕೊಂಬಂದೆ. ನೋಡಕ್ಕೇನು ನಾನೇನೋ ಒಂದ್ ಬ್ಯಾಗ್ ತಗೊಂತೀಯ ಇವಾಗ ಅನ್ಕೊಂಡೆ. ಇಲ್ಲಿ ತಗೊಂಡ ಶಾಪಿಂಗೇ ಇಲ್ಲ, ಇಲ್ಲಿ ಮೇಲೆ ಹೋಗ್ಬೇಕು ಶಾಪಿಂಗ್ಗೆ. ಹೋಗೋಣ ನಡಿ, ತಗೊಂತೀಯಾ? ನೋಡೋಣಪ್ಪ. ನಾನ್ ಕೊಡಿಸ್ತಲ್ಲ, ಬೇಡ ಬಾ ವಾಪಸ್ ಹೋಗೋಣ.